ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ತೀನಿ. ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಇದರಿಂದ 5 ನಿಮಿಷದಲ್ಲಿ ನಿಮ್ಮ ಮುಖಕ್ಕೆ ಗ್ಲೋ ಸಿಗುತ್ತೆ. ಬ್ಲ್ಯಾಕ್ ಇರುವಂತಹ ಮುಖ ವೈಟ್ ಆಗುತ್ತೆ. ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಚುಕ್ಕೆಗಳೇ ಆಗಿರ್ಬೋದು, ಏಜಿಂಗ್ ಸೈನ್ಸ್ ಆಗಿರ್ಬೋದು, ಎಲ್ಲದರಿಂದ ದೂರ ಮಾಡ್ಬೋದು. 11 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಂದ ಹಿಡಿದು 71 ವರ್ಷದ ವಯೋವೃದ್ಧರ ತನಕ ಎಲ್ಲರೂ ಇದನ್ನ ಅಪ್ಲೈ ಮಾಡ್ಬೋದು. ಸೋ ದ್ಯಾಟ್ ನಿಮಗೆ ಗ್ಲೋ ಸಿಗುತ್ತೆ ಹಾಗೂ ಸುಕ್ಕುಗಟ್ಟಿರುವ ಮುಖ ಕೂಡ ಗ್ಲೋಯಿಯಾಗಿ ಕಾಣುತ್ತೆ. ಸೊ ಅದು ಯಾವುದು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಜಾಸ್ತಿ ಯೋಚನೆ ಮಾಡುವಂಥ ಅಗತ್ಯನೇ ಇಲ್ಲ ಫ್ರೆಂಡ್ಸ್. ಈಗಲೇ ಒಂದು ಕ್ಷಣದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳು. ಸೊ ಬನ್ನಿ ಆದರೆ ಅದು ಯಾವುದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 4 ಸ್ಪೂನಷ್ಟು ಮೊಸರಿಗೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಫ್ರೆಂಡ್ಸ್. ಇಷ್ಟೇ ಈ ಒಂದು ಫೇಸ್ ಸೀರಮ್ಗೆ ಬೇಕಾಗಿರೋದು. ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಮೊಸರು ಹಾಗೂ ಕೊಕೊನಟ್ ಆಯಿಲ್ ಮುಖಕ್ಕೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ಕೊಕೊನಟ್ ಆಯಿಲಲ್ಲಿ ಇರುವಂತಹ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಮುಖವನ್ನು ಹೈಡ್ರೇಟ್ ಆಗಿರುತ್ತೆ. ಡ್ರೈ ಸ್ಕಿನ್ ಕೂಡ ಹೈಡ್ರೇಟ್ ಆಗಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಸಿಕ್ಕು ಮುಖಕ್ಕೆ ಎಕ್ಸ್ಫಾಲಿಯೇಟ್ ಮಾಡುತ್ತೆ. ಓಪನ್ ಪೋರ್ಸ್ ಕೂಡ ಕ್ಲೋಸ್ ಆಗಿ, ಅಂದರೆ ಮುಖ ಒಂಥರ ಓಪನ್ ಆಗಿ ಕಾಣುತ್ತೆ. ನೀವು ಹತ್ತಿರದಿಂದ ನೋಡ್ಕೊಳ್ಳಿ, ಕನ್ನಡಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ಏಜಿಂಗ್ ಸೈನ್ಸ್. ಇದರಿಂದ ಮುಖ ಬೇಗನೆ ಸುಕ್ಕಾಗುತ್ತೆ ಹಾಗೂ ಮುಖದಲ್ಲಿ ಬೇಗನೆ ಪೊಲ್ಯೂಟ್, ಅಂದರೆ ಹೊರಗಡೆ ಇರುವಂತಹ ಡಸ್ಟ್ ಪಾರ್ಟಿಕಲ್ಸ್ ಹೋಗಿ ಮುಖ ಬೇಗನೆ ಡ್ಯಾಮೇಜ್ ಆಗುವಂತಹ ಒಂದು ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸೀರಮ್ನ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಓಪನ್ ಪೋರ್ಸ್ ಕ್ಲೋಸ್ ಆಗಿ ಮುಖ ತುಂಬ ಬೇಗನೆ ಡಸ್ಟ್ಗೆ ಓಪನ್ ಅಪ್ ಆಗೋದು ತಡೆಯುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ವಾರಕ್ಕೆ 2 ಸಾರಿ ಹಚ್ಕೊಂಡ್ರೆ ಸಾಕು. ಪೊಲ್ಯೂಷನ್ಗೆ ಮುಖ ಏನು ತುಂಬ ಬೇಗನೆ ಓಪನ್ ಅಪ್ ಆಗುತ್ತಲ್ಲ, ಆ ಒಂದು ಎಲ್ಲ ಚಾನ್ಸಸ್ ನೀವು ಮುಖ ಒಡ್ಡೋದ್ರಿಂದ ಕಾಪಾಡ್ಕೋಬಹುದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಸೀರಮ್ ಓಪನ್ ಪೋರ್ಸ್ನ ಕ್ಲೋಸ್ ಮಾಡುತ್ತೆ, ಮುಖವನ್ನು ಏಜಿಂಗ್ ಆಗೋದನ್ನ ತಡೆಗಟ್ಟುತ್ತೆ ಹಾಗೂ ಮುಖಕ್ಕೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ಮುಖ ಬ್ರೈಟನಿಂಗ್ ಪವರ್ ಕೂಡ ಸಿಗುತ್ತೆ. ಸೊ 5 ನಿಮಿಷಗಳ ಆದ ನಂತರ ಇದನ್ನ ನೀವು ವಾಶ್ ಅಪ್ ಮಾಡ್ಕೊಂಡ್ಬಿಡ್ಬಹುದು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಂದು ಸಲ ಸರ್ಕ್ಯುಲರ್ ಮೋಷನಿಂದ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಇನ್ನೊಂದು ಸರಿ ಮುಖಕ್ಕೆ ಚೆನ್ನಾಗಿ ನರಿಶ್ಮೆಂಟ್ ಸಿಗಲಿ ಅಂತ. ಅಟ್ಲೀಸ್ಟ್ ವೀಕೆಂಡ್ಸಲ್ಲಾದರೂ ನಾವು ಈ ರೀತಿ ಮಾಡಿಕೊಂಡ್ರೆ ಮುಖಕ್ಕೆ ಒಳ್ಳೆ ಗ್ಲೋ ಸಿಗುತ್ತೆ ಹಾಗೂ ಏಜಿಂಗ್ ಪ್ರಾಪರ್ಟಿನ ದೂರ ಮಾಡ್ಕೋಬೋದು. ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಕೂಡ ಮುಖಕ್ಕೆ ಗ್ಲೋ ಕೊಡುತ್ತೆ, ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಫ್ರೆಂಡ್ಸ್, ಬಿಲೀವ್ ಮೀ, ಸಖತ್ತಾಗಿರುವಂಥ ಗ್ಲೋ ಸಿಕ್ಬಿಟ್ಟಿದೆ. ಜಸ್ಟ್ 2 ನಿಮಿಷ. ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ ನಿಜವಾಗಿ. 1 ನಿಮಿಷ ನಾನು ಹತ್ರ ಮಾತ್ರ ತೊಗೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಗ್ಲೋ ನೋಡಿ ಯಾವ ರೀತಿ ಒಂಥರ ಫುಲ್ಲು ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಬಂದ್ಬಿಟ್ಟಿದೆ. ಕೇವಲ ಒಂದು ಯೂಸಿಂಗ್ ಮಾತ್ರ. ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನೋ ಆ ರೀತಿ ಒಂದು ಸ್ಟೆಪ್ಸಲ್ಲಿ ನೀವು ಮಾಡ್ಕೋಬೇಕು. ಸಖತ್ತಾಗಿರುವಂಥ ರಿಸಲ್ಟ್ ನೋಡಿ, ಸೂಪರ್ಬ್. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಈಗಾಗಲೇ ಕೇಳಿಸ್ಕೊಂಡಿದ್ದೀರಾ, ರಿಂಕಲ್ಸ್, ಏಜಿಂಗ್ ಸೈನ್ಸ್ ಎಲ್ಲ ದೂರ ಮಾಡ್ಕೋಬೋದು. ಮುಖದ ಮೇಲೆ ಒಂದು ಬ್ಲ್ಯಾಕಿಶ್ ಆಗಿರುವಂಥ ಲೇಯರ್ ಇರುತ್ತೆ. ನಾವು ಧೂಳು ಪೊಲ್ಯೂಷನ್ಗೆಲ್ಲ ಒಡ್ಡುತ್ತೀವಿ ನಮ್ಮ ಫೇಸ್ನ. ಸೊ ಅದೆಲ್ಲ ದೂರ ಆಗುತ್ತೆ. ನೀವು ಇದನ್ನ ಯೂಸ್ ಮಾಡಿ. ಸೊ ಈ ರೀತಿ ನೀವು ಕೂಡ ಮುಖಕ್ಕೆ ಬೆಸ್ಟ್ ರಿಸಲ್ಟ್ ಪಡೆಯುವಂತಹ ಈ ಫೇಸ್ ಸೀರಮ್ನ ಹಚ್ಕೊಳ್ಳಿ. ನೀವು ನೋಡಿದ್ರೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ. ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು, ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿಯ ಮೊಸರು ಹಾಗೂ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ. 0 ಇನ್ವೆಸ್ಟ್ಮೆಂಟ್ನಿಂದ ನೀವು ಬೆಸ್ಟ್ ರಿಸಲ್ಟ್ ಕೊಡುವಂತಹ ಈ ಫೇಸ್ ಸೀರಮ್ನ ಈಗಿಂದೀಗಲೇ ಮಾಡಿಕೊಂಡು ಹಚ್ಕೊಂಡ್ಬಿಡ್ಬೋದು. ಬೆಸ್ಟ್ ರಿಸಲ್ಟ್ನ ಪಡ್ಕೋಬಹುದು. ಗ್ಲೋಯಿ ಆಗಿರುವಂಥ ಸ್ಕಿನ್ನ ಪಡ್ಕೊಂಡ್ಬಿಡ್ಬೋದು. ಆ್ಯಂಡ್
ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡಬಹುದು. ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಪ್ರತಿಯೊಬ್ಬ ಟೈಪ್ ಸ್ಕಿನ್ನವರು ಇದನ್ನ ಯೂಸ್ ಮಾಡಿಕೊಂಡು ರಿಸಲ್ಟ್ನ ಪಡ್ಕೋಬೋದು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ಒಂದು ಹೇಳ್ತೀನಿ, ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವ್ರಿಗೆ ಬರುತ್ತೋ ಇಲ್ವೋ ಕಾಂಟ್ ಪ್ರೆಡಿಕ್ಟ್ ಅಲ್ವಾ. ಸೊ ಪ್ರೆಡಿಕ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ವೈ ಟು ಟೇಕ್ ರಿಸ್ಕ್ ಅಲ್ವಾ. ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯೂಸ್ ಮಾಡ್ತೀರ ತಾನೇ, ನನಗೆ ರಿಸಲ್ಟ್ ಏನಾಯಿತು ಅಂತ ಹೇಳ್ತೀರ ತಾನೇ. ಹೋಪ್ ಸೊ. ಈಗಲೇ ಯಾಕೆ ಲೇಟ್, ಹೋಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ರಿಸಲ್ಟ್ ಏನಾಯಿತು ಅಂತ ನಂಗೆ ತಿಳಿಸ್ತೀರ ತಾನೇ. ಸೊ ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೋಪ್ ಗುಡ್ ರಿಸಲ್ಟ್ awaited. You all take care. Love you all. Bye bye.